ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನನಗಂತೂ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡಿದ್ದೆ. ಬಟ್ ಮೊದಲಿಗೆನೆ ಡ್ರೂ ಮ್ಯಾಕೆಂಟೈರ್ ಅವರು ಎಲಿಮಿನೇಟ್ ಆಗೋದ್ರು ಅಂತಾನೆ ಹೇಳ್ಬೋದು. ಅಪ್ಡೇಟ್ಗಳು ಬರ್ತಾ ಇತ್ತು. ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅವರು ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ರೀತಿ ಕೂಡ ಒಂದು ಆಂಗಲ್ ನೋಡೋದಕ್ಕೆ ಸಿಗಬಹುದು ಅಂತ ಒಂದು ಪ್ರೆಡಿಕ್ಟೆಬಿಲಿಟಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಅದನ್ನೇ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಡೇಮಿಯನ್ ಪ್ರೀಸ್ಟ್ ಅವರು ರೋಲ್ ಅಪ್ ಮಾಡಿ ಪಿನ್ ಮಾಡಿ ಎಲಿಮಿನೇಟ್ ಮಾಡಿದ್ದಾರೆ. ಸೊ ಹಿಂಗೆ ಇವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಫಸ್ಟ್ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ಒಂದು ಮೀಮ್ ನ ಪೋಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಐ ಆಮ್ ಎ ಸ್ಯಾಡ್ ಮ್ಯಾನ್, ರೈಟ್ ವಾಟ್ ಎವರ್ ಯು ವಾಂಟ್ ಅಬೌಟ್ ಮೀ ಅಂತ ಒಂದು ಮೀಮ್ ಇದೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅದನ್ನ ಪೋಸ್ಟ್ ಮಾಡ್ಬಿಟ್ಟು ಸೀನಾ ದ ಹಿಪೋಕ್ರಿಟ್, ಟ್ರಾವಿಸ್ ಸ್ಕಾಟ್ ಎಕ್ಸಿಸ್ಟಿಂಗ್ ಅಂಡ್ ಅನದರ್ ರೋಲ್ ಅಪ್ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಅಂದ್ರೆ ಸೀನಾ ಸಿಕ್ಕಾಪಟ್ಟೆ ಹಿಪೋಕ್ರಿಟ್ ಆಗಿದ್ದಾನೆ, ಟ್ರಾವಿಸ್ ಸ್ಕಾಟ್ ಇನ್ನೂ ಕೂಡ ಬದುಕಿದ್ದಾನೆ, ಅಂಡ್ ಈಗ ಇನ್ನ ಒಂದು ರೋಲ್ ಅಪ್ ಆಗಿದೆ ನನ್ನ ಮೇಲೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಲಿಟರಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ತುಂಬಾ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ನ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ವಿಚಾರದಲ್ಲಿ ಎಲ್ಲೋ ಸ್ವಲ್ಪ ಅವರಿಗೆ ಕಡಿಮೆ ಗಮನ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಆಟ್ರುತ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಆಟ್ರುತ್ ಅವರ ಚೈಲ್ಡ್ಹುಡ್ ಹೀರೋ ಜಾನ್ ಸೀನಾ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಅಸಲ್ ಲಾಯಲ್ಟಿ ರೆಸ್ಪೆಕ್ಟ್ ಅಂತ ಇದ್ದಂತಹ ನಮ್ಮ ಜಾನ್ ಸೀನಾ ಅವರು ತನ್ನ ಆತ್ಮನ ರಾಕ್ ಅವರಿಗೆ ಮಾರ್ಕೊಂಡು ಈಗ ಪ್ಯೂರ್ ವಿಲನ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈ ಒಂದು ವಿಚಾರದ ಮೇಲೆ ನಮ್ಮ ಆಟ್ರುತ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಕೇಳ್ತಾ ಇದ್ದಾರೆ ವೈ ಜಾನ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನಮ್ಮ ಆಟ್ರುತ್ ಅವರಿಗೆ ಇನ್ನೂ ಕೂಡ ಅದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಅವರು ಇದೆಲ್ಲದನ್ನು ಕೂಡ ಎಐ ಜನರೇಟೆಡ್ ಫೋಟೋಜು, ಎಐ ಜನರೇಟೆಡ್ ಫೋಟೋಸ್ಗಳು, ಎಐ ಜನರೇಟೆಡ್ ಫ್ಲೋಕ್ಸ್ಗಳು ಅಂತ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ನಮ್ಮ ಆಟ್ರುತ್ ಅವರು ಇನ್ನೂ ಕೂಡ ನಂಬ್ತಾ ಇಲ್ಲ ಜಾನ್ ಸೀನಾ ಅವರು ಹೀಲ್ ಟರ್ನ್ ಆಗಿರೋದಕ್ಕೆ. ಲಿಟರಲಿ ಅದನ್ನ ನೋಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಮ್ಮ ಆಟ್ರುತ್ ಅವರ ರಿಯಾಕ್ಷನ್ ನೋಡ್ಬೇಕು, ಇನ್ನು ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಿನ್ನೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಕೂಡ ರಾಕ್ ಆಗಿ ಜಾನ್ ಸೀನಾ ಅವರ ಜೊತೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ರಾಕ್ ಅವರು ಕೂಡ ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆ ಮಾತಾಡ್ತಾರೆ. ನನಗೆ ಅವನ ಕಲ್ಚರ್ ಇಷ್ಟ, ಸೊ ಮುಂದೆನೂ ಕೂಡ ನಾನು ಅವನ ಜೊತೆ ಬರ್ತಾ ಇರ್ತೀನಿ ಅಂತ ನಮ್ಮ ರಾಕ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅಂಡ್ ನಿನ್ನೆ ಕೋಡಿ ರೋಡ್ಸ್ ಅವರಿಗೆ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಕೂಡ ಅಟ್ಯಾಕ್ ಮಾಡ್ತಾರೆ. ಅವರ ಕಪಾಲಕ್ಕೆ ಒಂದು ಎತ್ತು ಬಾರಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಬಾರಿಸೋ ವಿಡಿಯೋನ ನಾನು ಅದೆಷ್ಟು ಸರಿ ನೋಡಿದ್ದೀನೋ ಗೊತ್ತಿಲ್ಲ, ಯಾಕಂದ್ರೆ ಎಷ್ಟು ಸರಿ ನೋಡಿದ್ರು ಕೂಡ ಫನ್ನಿ ಅಂತ ನನಗೆ ಯಾಕೋ ಅನ್ನಿಸ್ತಾನೆ ಇದೆ. ಅಂಡ್ ಈಗ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಈಗಾಗಲೇ ಟ್ರೈನಿಂಗ್ ಮಾಡೋದಕ್ಕೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಎಸ್ ಲೆಜೆಂಡ್ಸ್ ರೆಸ್ಲಿಂಗ್ ಸ್ಕೂಲ್ ಅಲ್ಲಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ರೆಸ್ಲಿಂಗ್ ಟ್ರೈನಿಂಗ್ ನ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ಡಬ್ಲ್ಯೂ ಅವರು ಟ್ರಾವಿಸ್ ಸ್ಕಾಟ್ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಟೆಲಿವಿಷನ್ ಅಲ್ಲಿ ತೋರಿಸಬಹುದು. ಕಾಯ್ತಾ ಇದ್ದೀನಿ ಗೈಸ್, ನೋಡಬೇಕು ಈ ಒಂದು ರಾಕ್ ಆಗಿ ಜಾನ್ ಸೀನಾ ಟ್ರಾವಿಸ್ ಸ್ಕಾಟ್ ಅವರ ಆಂಗಲ್ ಅಲ್ಲಿ ಟ್ರಾವಿಸ್ ಸ್ಕಾಟ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನಮಗೆ ಜಾಸ್ತಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಯಾವ ರೀತಿ ಎಲಿಮಿನೇಟ್ ಆಗ್ತಾರೆ ಅಂತ. ಲಿಟರಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಡಬ್ಲ್ಯೂ ಅವರು ನಮ್ಮ ಸಿಎಂ ಪಂಕ್ ಅವ್ರನ್ನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ತೋರಿಸ್ತಾರೆ ಅಂತಾನೆ ಹೇಳ್ಬಹುದು. ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್, ಕರ್ವ್ ಸ್ಟಾಂಪ್, ಪೆಡಿಗ್ರಿ ಎಲ್ಲದೂ ಕೂಡ ಬಿದ್ರು ನಮ್ಮ ಸಿಎಂ ಪಂಕ್ ಅವರು ಪಿನ್ ಆಗ್ತಾ ಇರೋದಿಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿ ಡಬ್ಲ್ಯೂ ಅವರು ತೋರಿಸ್ತಾರೆ. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಕರ್ವ್ ಸ್ಟಾಂಪ್ ನೋಡಿದಾಗ ಅಲ್ಲೇ ನಮ್ಮ ಜಾನ್ ಸೀನಾ ಅವರು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು STF ನ ಕನೆಕ್ಟ್ ಮಾಡಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಪಾಸ್ ಔಟ್ ಮಾಡಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಹಿಂಗೆ ನಮ್ಮ ಸಿಎಂ ಪಂಕ್ ಅವರು ಸೋತೋಗ್ತಾರೆ. ಅದೇ ರೀತಿ ಎಲಿಮಿನೇಟ್ ಕೂಡ ಆಗ್ತಾರೆ. ಅಂಡ್ ಎಲಿಮಿನೇಟ್ ಆದ್ಮೇಲೆ ನಮ್ಮ ಸಿಎಂ ಪಂಕ್ ಅವರ ರಿಯಾಕ್ಷನ್ ನೀವು ನೋಡ್ತಾ ಇರಬಹುದು. ಅವರು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಜಾನ್ ಸೀನಾ ಅವರ ಮೇಲೆ. ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲರೂ ಕೂಡ ನಮ್ಮ ಸಿಎಂ ಪಂಕ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಬಿಟ್ ಕೂಡ್ಲೇನೆ ಜಾನ್ ಸೀನಾ ಅವರ ಮೇಲೆ ಹೋಗಿ ಅಟ್ಯಾಕ್ ಮಾಡೋ ರೀತಿ ರಿಯಾಕ್ಷನ್ ನ ಕೊಡ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಜಾನ್ ಸೀನಾ ನನ್ನನ್ನ ಈ ರೀತಿ ಸೋಲ್ಸಿದ್ನಲ್ಲ, ಆ ಒಂದು ಅಡ್ವಾಂಟೇಜ್ ನ ತಗೊಂಡು ನನ್ನನ್ನ ಎಲಿಮಿನೇಟ್ ಮಾಡ್ಬಿಟ್ನಲ್ಲ ಜಾನ್ ಸೀನಾ ಅಂತ ನಮ್ಮ ಸಿಎಂ ಪಂಕ್ ಅವರು ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕ್ ಫ್ಲೇಯರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ರಿಕ್ ಫ್ಲೇಯರ್ ಅವರು 16 ಟೈಮ್ ಚಾಂಪಿಯನ್ ಆಗಿದ್ದಾರೆ. ನಮ್ಮ ಜಾನ್ ಸೀನಾ ಅವರು ಕೂಡ ಈಗ 16 ಟೈಮ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ನಮ್ಮ ಜಾನ್ ಸೀನಾ ಅವರು ಇನ್ನೊಂದೇ ಬಾರಿ ಚಾಂಪಿಯನ್ಶಿಪ್ ನ ಗೆದ್ರೆ ರಿಕ್ ಫ್ಲೇಯರ್ ಅವರ ರೆಕಾರ್ಡ್ ನ ಬ್ರೇಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ರೀಸೆಂಟ್ ಆಗಿ ಇಂಟರ್ವ್ಯೂಗಳಲ್ಲಿ ನಮ್ಮ ರಿಕ್ ಫ್ಲೇಯರ್ ಅವರು ಹೇಳಿದ್ದಾರೆ, ಜಾನ್ ಸೀನಾ ಅವರು ಆರಾಮಾಗಿ ನನ್ನ ಚಾಂಪಿಯನ್ಶಿಪ್ ರೆಕಾರ್ಡ್ ನ ಬ್ರೇಕ್ ಮಾಡ್ಲಿ, ಅದೇ ನನಗೂ ಕೂಡ ಇಷ್ಟ ಅಂತ ನಮ್ಮ ರಿಕ್ ಫ್ಲೇಯರ್ ಅವರು ರೀಸೆಂಟ್ ಇಂಟರ್ವ್ಯೂಗಳಲ್ಲಿ ಹೇಳಿದ್ರು. ಬಟ್ ಈಗ ನಮ್ಮ ಜಾನ್ ಸೀನಾ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಹೀಲ್ ಟರ್ನ್ ಆಗಿದ್ದಾರಲ್ಲ, ಈಗ ನಮ್ಮ
ರಿಕ್ ಫ್ಲೇಯರ್ ಅವರು ಹೇಳ್ದಂತಹ ಮಾತುಗಳನ್ನ ವಾಪಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಅವರು ಹೇಳ್ತಾರೆ, ಜಾನ್ ಸಿನಾ ನೀನು ಕೋಡಿ ರೋಡ್ಸ್ ಅವರ ಕೈಯಿಂದ ಏನು ಕೂಡ ತಗೊಳ್ಳೋದಿಕ್ಕೆ ಆಗೋದೇ ಇಲ್ಲ ಅಂಡ್ ನೀನು 17 ಟೈಮ್ ಚಾಂಪಿಯನ್ಶಿಪ್ ನು ಕೂಡ ಗೆಲ್ಲಬಾರ್ದು ಅಂತ ನಮ್ಮ ರಿಕ್ ಫ್ಲೇಯರ್ ಅವರು ಡೈರೆಕ್ಟ್ ಆಗಿ ಜಾನ್ ಸಿನಾ ಅವರಿಗೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ವಿಲನ್ ಆದ ಕೂಡಲೇ ನಮ್ಮ ರಿಕ್ ಫ್ಲೇಯರ್ ಅವರು ಕೂಡ ಈಗ ಕೋಡಿ ರೋಡ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರಾ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲೂ ಕೂಡ ರಾ ಆಫ್ಟರ್ ಎಲಿಮಿನೇಷನ್ ಚೇಂಬರ್ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ನ ರಿಂಗ್ ಸೈಡ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಕೂತ್ಕೊಂಡು ನೋಡ್ತಾ ಇರ್ತಾರೆ. ನೋಡ್ಬೇಕು ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ, ಅಥವಾ ಈ ಒಂದು ಮ್ಯಾಚ್ ಏನಾದ್ರೂ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಿ ಡಬ್ಲ್ಯೂ ಅವರು ರಸಲ್ ಮೀನಿಯಾಗೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಏನಾದ್ರೂ ತಗೊಂಡೋಗ್ತಾರ ರಿಯಾ ರಿಪ್ಲಿ ಇಯೋ ಸ್ಕೈ ಹಾಗೆ ಬಿಯಾಂಕಾ ಬ್ಲೇರ್, ಇದನ್ನು ಕೂಡ ನಾವು ಕಾದ್ ನೋಡ್ಬೇಕು. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ದ ವಾರ್ ರೈಡರ್ಸ್ ಹಾಗೆ ಕ್ರೀಡ್ ಬ್ರದರ್ಸ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಲೈರಾ ವಾಲ್ಕೈರಾ ಹಾಗೆ ಐವಿ ನೈಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಲ್ದಲೇನೆ ಗಂತರ್, ಸಿಎಂ ಪಂಕ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಇವರು 3 ಜನನು ಕೂಡ ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬಂದು ಏನ್ ಮಾತಾಡ್ತಾರೆ, ಸೆತ್ ರಾಲಿನ್ಸ್ ಅವ್ರನ್ನ ಅವರು ಟಾರ್ಗೆಟ್ ಮಾಡುವಂತಹ ಎಲ್ಲಾ ಚಾನ್ಸಸ್ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ಇಂದ ಎಲಿಮಿನೇಟ್ ಆಗೋದಕ್ಕೆ ಮೇನ್ ರೀಸನ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರೇ. ಸೊ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, see you guys in my next video.